ನಮಸ್ಕಾರ. ಇವತ್ತಿನ ವಿಷಯ ನಮ್ಮ ಗೋಲ್ಗಳನ್ನು ರಿಯಲಿಸ್ಟಿಕ್ ಆಗಿ ಇಟ್ಕೊಂಡ್ರೆ ಸಕ್ಸಸ್ ನಮಗೆ ಈಸಿ ಆಗುತ್ತೆ ಅಂತ. ಹಾಗಂದ್ರೆ ಏನು ಗೊತ್ತಾ? ನೋಡಿ, ಸಕ್ಸಸ್ ಅಂದರೆ ಏನು ಅಂತ ಯಾರಿಗೂ ಹೇಳೋದು ಬೇಕಾಗಿಲ್ಲ. ಸಕ್ಸಸ್ ಅಂದರೆ ಯಶಸ್ಸು. ನಾವು ಒಂದು ಗುರಿ ಮುಟ್ಟೋದು, ರೀಚ್ ಆಗೋದು ಸಕ್ಸಸ್ ಅಲ್ವಾ? ನಾವೇನೋ ಒಂದು ಅಂದ್ಕೊಂಡಿರ್ತೀವಿ, ಆ ಗುರಿಯನ್ನು ಹೋಗಿ ತಲುಪೋದು ಸಕ್ಸಸ್. ಕರೆಕ್ಟ್. ಇವಾಗ ಅದು ರಿಯಲಿಸ್ಟಿಕ್ ಆಗಿರಬೇಕು. ಯಾಕೆ? ಎಕ್ಸಾಂಪಲ್ ನೋಡಿ, 1ನೇ ಕ್ಲಾಸ್ ಮಗುವಿಗೆ ನೀವು 10ನೇ ಕ್ಲಾಸಿನ ಸಿಲೆಬಸ್ ಕೊಟ್ಟರೆ ಆ ಮಗು ಏನನ್ನುತ್ತೆ? ಇದೇನು ಅಂತ ಕೇಳುತ್ತೆ ಅಲ್ವಾ? ಯಾಕಂದರೆ ಅದಕ್ಕೆ ABCD 1 2 3 4 ಬರೋದಕ್ಕೆ ನೀವೇನೋ ಇಷ್ಟಿಷ್ಟುದ್ದದ ಕಥೆ ಕೊಟ್ಟರೆ ಆಗುತ್ತಾ? ಆ ಥರನೇ ನಿಮ್ಗೆ ಇವಾಗ 10 ಕಿಲೋಮೀಟ್ರ್ ಮ್ಯಾರಥಾನ್ ಓಡಬೇಕು ಅಂತ ಇಟ್ಕೊಳ್ಳೋಣ. ನೀವು ಇವತ್ತಿನವರೆಗೂ ಒಂದು ಹೆಜ್ಜೆ ಕಿತ್ತಾಕಿದ್ದಿಲ್ಲ, ವಾಕಿಂಗ್ ಮಾಡಿದ್ದಿಲ್ಲ ಅಂತ ಆದರೆ ರಿಜಿಸ್ಟ್ರೇಷನ್ ಫೀಸೂ ನಾನೇ ಕೊಟ್ಬಿಟ್ಟು ತೊಗೊಂಡೋಗಿ ನಿಲ್ಲಿಸಿದ್ರೆ 10 ಕಿಲೋಮೀಟ್ರ್ ಓಡೋದಕ್ಕಾಗುತ್ತಾ ಅಂತ ಕಾನ್ಫಿಡೆನ್ಸ್ ನಿಮಗಿದೆಯಾ? ಇರಲ್ಲ. ಅದು ಅನ್ರಿಯಲಿಸ್ಟಿಕ್ ಗೋಲ್ ಆಯಿತು. ಅದೇ ನೀವು ಇವತ್ತು 500 ಮೀಟರ್ಸ್, ನಾಳೆ 500 ಮೀಟರ್ಸ್ ಅಂದರೆ ಹಾಫ್ ಕಿಲೋಮೀಟರ್ 1 ಕಿಲೋಮೀಟರ್ 2 ಕಿಲೋಮೀಟರ್ಸ್, ಈ ಥರ ಪ್ರತಿ ದಿವಸ ಕನ್ಸಿಸ್ಟೆಂಟಾಗಿ ಪ್ರಯತ್ನ ಮಾಡ್ತಾಯಿದ್ರೆ, ಓಡ್ತಾಯಿದ್ರೆ, ನಡ್ಕೊಂಡು ಹೋಗ್ತಾಯಿದ್ರೆ, ಪ್ರಾಕ್ಟೀಸ್ ಮಾಡ್ತಾಯಿದ್ರೆ, ಫಸ್ಟಿಗೆ 1-2 ದಿವಸ ಬಾಡಿಗೆ ಸುಸ್ತಾಗುತ್ತೆ, ಓಕೆ. ಆಮೇಲೆ ನಿಧಾನಕ್ಕೆ 4 ಹೆಜ್ಜೆ ಮುಂದೋಗ್ಬೋದು ಅಂತ ಅನಿಸುತ್ತೆ. ನಿಮಗೂ ನಿಮ್ಮ ಮೇಲೆ ನಂಬಿಕೆ ಬಂದಿದೆ, ನನಗೆ 10 ಕಿಲೋಮೀಟ್ರ್ ಓಡಬೇಕಾದದ್ದಿಲ್ಲ, 25 ಕಿಲೋಮೀಟ್ರ್ ಓಡಬೇಕಾದದ್ದಿಲ್ಲ, 1 ಕಿಲೋಮೀಟ್ರ್ ಹೋಗಿ ಬರೋದು ಅಂತ ಓಕೆ ಅನ್ನುತ್ತೆ ಅಲ್ವಾ? ಆ ಥರ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ನಿಮ್ಮ ಬಾಡಿ ಅದಕ್ಕೆ ಒಗ್ಗಿಕೊಳ್ಳುತ್ತೆ ಅಲ್ವಾ? ಆ ಥರ ಆದಾಗ ನಿಮ್ಗದು ಕಷ್ಟ ಅಂತ ಅನಿಸೋದಿಲ್ಲ, ಆಗೋದಿಲ್ಲ ಅಂತ ಅನಿಸೋದೇ ಇಲ್ಲ. ಕಾನ್ಫಿಡೆನ್ಸ್ ಇರುತ್ತೆ, ನಂಬಿಕೆ ಬರುತ್ತೆ ನಿಮ್ಮ ಮೇಲೆ. ಅಷ್ಟು ಹೋಗೋದಕ್ಕಾಗತ್ತೆ ಬಿಡು, ಅದೇ ತುಂಬ ದೂರ ಇಲ್ಲ. ಆ ಥರ ಆದಾಗ ಈಸಿ ಅನಿಸುತ್ತೆ ಗೋಲು. ಅದಕ್ಕೆ ರಿಯಲಿಸ್ಟಿಕ್ ಆಗಿರಬೇಕು. ಆಯಿತು, 10 ಕಿಲೋಮೀಟ್ರ್ ಓಡಬೇಕು ಅನ್ನೋದು ಅನ್ರಿಯಲಿಸ್ಟಿಕ್ಕಾಗಿ ಇವಾಗ ಅನಿಸಿದ್ರು ಇನ್ನು 6 ಮಂತ್ಸಲ್ಲಿ ಹೋಗೋದಕ್ಕಾಗತ್ತೆ ಅಂದರೆ ರಿಯಲಿಸ್ಟಿಕ್ ಇರುತ್ತೆ ಅಲ್ವಾ? ಯಾಕಂದರೆ ಆ ಟೈಮಲ್ಲಿ ನೀವು ಅದನ್ನು ಅಚೀವ್ ಮಾಡ್ಕೊಳ್ಳೋದಕ್ಕಾಗತ್ತಲ್ಲ, ಪ್ರಾಕ್ಟೀಸ್ ಮಾಡೋದಕ್ಕಾಗತ್ತಲ್ಲ. ಅದಕ್ಕೆ ಯಾವಾಗಲೂ ರಿಯಲಿಸ್ಟಿಕ್ ಗೋಲ್ ಇಟ್ಕೊಳ್ಳೋಣ, ಆಗ ಭಯ ಆಗೋದಿಲ್ಲ. ಕರೆಕ್ಟಾ? ಪ್ರಯತ್ನ ಮಾಡಬೇಕು. ಅದಕ್ಕೆ ಮತ್ತಿನ್ನೇನು ಮಾಡಬೇಕಂದ್ರೆ ಯಾವಾಗಲೂ ನಮ್ಮ ಸಾಮರ್ಥ್ಯವನ್ನು ಇಂಪ್ರೂವ್ ಮಾಡ್ಕೋಬೇಕು. ನಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಲ್ಲ, ಉಸೇನ್ ಬೋಲ್ಟ್ ಜೊತೆ ಹೊಂದಿಸ್ಕೊಂಡು ನೋಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಅವ್ರು 100 ಮೀಟರ್ಸ್ ಓಡ್ತಾರೆ 6 ಸೆಕೆಂಡ್ಸ್ 7 ಸೆಕೆಂಡ್ಸಲ್ಲಿ, ಅವ್ರ ಜೊತೆಗೆ ನಮ್ಮನ್ನು ಹೊಂದಿಸ್ಕೊಳ್ಳೋದಲ್ಲ. ನಮ್ಮ ತಲೆನಲ್ಲಿ ಏನಿದೆ? ನಮ್ಮ ತಲೆಯಲ್ಲಿ 10 ಕಿಲೋಮೀಟ್ರನ್ನ ಇನ್ನು 6 ಮಂತ್ಸಲ್ಲಿ ಹೋಗಬೇಕು ಅನ್ನೋದು ನಮ್ಮ ಗುರಿ ಅಲ್ವಾ? ಆದ್ದರಿಂದ ಅದಕ್ಕೆ ತಕ್ಕ ಹಾಗೆ ಪ್ರಯತ್ನವನ್ನು ನಾವು ಮಾಡಬೇಕು. ಅವ್ರ ಜೊತೆ ಹೋಲಿಸ್ಕೊಂಡು 7 ಸೆಕೆಂಡ್ಸ್ ಅಂದರೆ ಎಷ್ಟು ಸೆಕೆಂಡ್ಸಲ್ಲಿ ನಾನು ಅಲ್ಲಿಗೆ ಹೋಗಿ ಮುಟ್ಟಬೇಕು, ಆ ಥರ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ಕಂಪ್ಯಾರಿಸನ್ ಮಾಡೋದಿದ್ರೂ ನಿನ್ನೆಯ ನಮಗಿಂತ ಇವತ್ತಿನ ನಾನು ಇಂಪ್ರೂವ್ ಆಗಿದ್ದೀನ, ಇವತ್ತಿನ ನನಗಿಂತ ನಾಳೆಯ ನಾನು ಇಂಪ್ರೂವ್ ಆಗಿದ್ದೀನ ಅಂತ ಕಂಪೇರ್ ಮಾಡ್ಕೊಳ್ಳಿ. ದಟ್ಸ್ ಅ ಗುಡ್ ಥಿಂಗ್. ಅದು ತುಂಬ ಡೆವಲಪ್ಮೆಂಟು, ಇಂಪ್ರೂವ್ಮೆಂಟ್ಸು ಎಲ್ಲದೂ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆದರೆ ನನ್ನ ಜೊತೆ ಇನ್ನೊಬ್ಬರ ಜೊತೆ ಮತ್ತೊಬ್ಬರನ್ನ ಅಂತೆಲ್ಲ ಕಂಪೇರ್ ಮಾಡೋದಕ್ಕೆ ಹೋದರೆ ಅದು ಕರೆಕ್ಟಾಗಿರೋದಿಲ್ಲ ಕಂಪ್ಯಾರಿಸನ್. ಯಾಕಂದರೆ ನಾವು ಅನ್ನೋ ಪರ್ಸ್ನಾಲಿಟಿನೇ ಕಂಪ್ಲೀಟ್ಲಿ ಡಿಫ್ರೆಂಟ್, ಫಿಸಿಕಲಿ, ಮೆಂಟಲಿ, ಎಲ್ಲ ರೀತಿಯಲ್ಲಿ, ಕೆಮಿಕಲಿ. ಇನ್ನೊಬ್ಬರು ಅನ್ನೋ ವ್ಯಕ್ತಿನೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವರ ಸಾಮರ್ಥ್ಯ, ಅವರ ವ್ಯಕ್ತಿತ್ವ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ಯೋಚನೆ ಮಾಡೋ ರೀತಿಯಿಂದ ಹಿಡಿದು ಎಲ್ಲನೂ ಡಿಫ್ರೆಂಟ್ ಆಗಿರುತ್ತೆ. ಆದ್ದರಿಂದ ಕಂಪೇರೇ ಮಾಡ್ಕೋಬೇಕು ಅಂತಲೇ ಇದ್ದರೆ ಇವತ್ತಿನ ನನ್ನ ಜೊತೆ ನಾಳೆಯ ನನ್ನ ಜೊತೆ ನಾಡ್ದಿನ ನನ್ನನ್ನು ಇಂಪ್ರೂವ್ ಆಗ್ತಾ ಇದ್ದೀನಾ ಅಂತ ನೋಡಿಕೊಂಡ್ರೆ, ಹೌದು ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ, ನನ್ನ ಕಂಪ್ಯಾರಿಸನ್ ಕರೆಕ್ಟಾಗಿದೆ, ನಾನು ಕರೆಕ್ಟಾಗಿ ಪಾತಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೋಬೋದು. ಆದ್ದರಿಂದ ಕಂಪ್ಯಾರಿಸನ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಪ್ರಯತ್ನ ಮಾತ್ರ ಮಾಡಿ. ಗೋಲನ್ನು ರಿಯಲಿಸ್ಟಿಕ್ ಆಗಿ ಇಟ್ಕೊಳ್ಳಿ, ಪ್ರಯತ್ನ ಮಾಡಿ. ಆದರೆ ಕಾನ್ಫಿಡೆನ್ಸ್ ಕಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆವಾಗ ನಿಮ್ಮನ್ನು ನೀವು ನಂಬ್ತೀರಾ, ಹೌದು ನಾನು ಇವತ್ತು 1 ಮಂತಲ್ಲಿ ನನಗೆ ಇಷ್ಟು ಹೋಗೋದಕ್ಕಾಗ್ತಾ ಇದೆ ಅಂದರೆ 2 ಮಂತ್ಸಿಗೆ ಇಷ್ಟ ಆಗುತ್ತೆ, 3 ಮಂತ್ಸಿಗೆ ಇಷ್ಟ ಆಗುತ್ತೆ, ನಾನು 6 ಮಂತ್ಸ್ಗೆ ಹೋಗೋದಕ್ಕಾಗುತ್ತೆ ಅಂತ. ಕನ್ಸಿಸ್ಟೆನ್ಸಿ ಬೇಕು, ಅಂದರೆ ದಿವಸ ಪ್ರಯತ್ನ ಮಾಡಬೇಕು, ಆದರೆ ಆಗುತ್ತೆ ಅಂತ ನಂಬಿಕೆ ಬರುತ್ತಲ್ಲ, ಆವಾಗ ಸೆಲ್ಫ್ ಡೌಟ್ ಬರಲ್ಲ. ಸೆಲ್ಫ್ ಡೌಟ್ ಇಲ್ಲ ಅಂದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ರೆ ಆರಾಮಾಗಿ ಹೋಗಿ ರೀಚ್ ಆಗ್ಬೋದು ಅಲ್ವಾ?
ನಿಮ್ಮ ಗುರಿ ಯಾವುದೇ ಇರ್ಬೋದು, 10 ಕಿಲೋಮೀಟರ್ ಮ್ಯಾರಥಾನ್ ಓಡೋದೇ ಇರ್ಬೋದು, 25 kg ಎತ್ತೋದೇ ಇರ್ಬೋದು ಜಿಮ್ಮಲ್ಲಿ, ನನಗೆ ಗೊತ್ತಿಲ್ಲಪ್ಪ, ಅಥವಾ ಒಂದು ಹೊಸ ಮನೆ ಖರೀದಿ ಮಾಡೋದಿರ್ಬೋದು. ನಿಮ್ಮ ತಲೆನಲ್ಲಿ ಏನಿದೆಯೋ, ನಿಮಗೆ ಯಾವುದು ಸಕ್ಸಸ್ ಅಂತ ಅನಿಸುತ್ತೋ, ಯಾವುದೊಂದು ಗುರಿ ಅಂತ ಅನಿಸುತ್ತೋ, ಯಾವುದನ್ನು ರೀಚ್ ಆಗಬೇಕು ಅಂತ ಅನಿಸುತ್ತೋ ಅದನ್ನು ಇಟ್ಕೊಂಡ್ರೆ ಆ ಸಕ್ಸಸ್ಸಿಗೆ ರೀಚ್ ಆಗೋದಕ್ಕೆ ಇದೊಂದು ಈಸಿ ದಾರಿ ನೋಡಿ. ಪ್ರಯತ್ನವನ್ನು ಕನ್ಸಿಸ್ಟೆಂಟಾಗಿ ಮಾಡೋದು, ದೃಢ ನಿರ್ಧಾರವನ್ನು ನಂಬಿಕೆ ಇಟ್ಕೊಳ್ಳೋದು. ಡೌಟ್ ಮಾಡಬೇಡಿ, ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಮೇಲೆ, ನಿಮಗೆ ಮಾಡೋದಕ್ಕಾಗುತ್ತೆ ಅಂತ. ಪ್ರಯತ್ನ ಮಾಡಿ, ಟ್ರೈ ಮಾಡಿ ನೋಡಿ, ನಿಮ್ಮ ಹತ್ರ ಆಗ್ಬೋದು. ಸಕ್ಸಸ್ ಆದರೆ ನನಗೊಂದು ವಿಷಯ ಹೇಳೋದಕ್ಕೆ ಮರಿಬೇಡಿ, ಓಕೆನಾ?